ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮೂರಿನ ಪ್ರಸಿದ್ಧ ದೇವಾಲಯದ ಕುರಿತು ಚಿಕ್ಕದಾಗಿ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಿದ್ದಾಪುರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವೀರಭದ್ರ ಸಹಿತ ಗೌರಿಶಂಕರ ದೇವಾಲಯ ಐಸೂರು. ಇದು ಅನಾದಿ ಕಾಲದಿಂದ ಸುಪ್ರಸಿದ್ಧ ದೇವಾಲಯವಾಗಿದೆ. ಸುತ್ತಲೂ ಹಸಿರು ಕೋಟೆಯಂತಿರುವ ಕಾಡಿನ ಮಧ್ಯೆ ಇರುವ ಈ ಸುಂದರ ದೇವಾಲಯದ ಮೊದಲ ಹೆಸರು ಐಶ್ವರ್ಯಪುರ. ದೇವಸ್ಥಾನದ ಎದುರಿಗೆ ಹರಿಯುವ ಸೋಮ ನದಿಯನ್ನು ದಾಟಿಕೊಂಡು 108 ಮೆಟ್ಟಿಲೇರಿ ದೇವಸ್ಥಾನವನ್ನು ತಲುಪಿದಾಗ ಮನಸ್ಸಿಗಾಗುವ ಆನಂದವೇ ಬೇರೆ. ಇಲ್ಲಿ ವೀರಭದ್ರೇಶ್ವರ, ಶಂಕರ, ಪಾರ್ವತಿ ಹಾಗೂ ಅನಂತ ಪದ್ಮನಾಭ ಎಂಬ 4 ದೇವಾಲಯಗಳನ್ನು ಕಾಣಬಹುದು. ಹಿಂದೆ ಬಿಳಿಗಿ ಪ್ರಾಂತ್ಯವನ್ನು ಆಳುತ್ತಿದ್ದಂತಹ ಅರಸನು ಗರಡಿ ಮನೆಯನ್ನು ಐಶ್ವರ್ಯಪುರ ಎಂಬ ಗ್ರಾಮದಲ್ಲಿ ಕಟ್ಟಿಸ್ತಾನೆ. ಗರಡಿ ಅಭ್ಯಾಸ ಮಾಡುವವರಿಗೆ ವೀರಭದ್ರೇಶ್ವರನು ಆರಾಧ್ಯ ದೈವ. ಹಾಗಾಗಿ ಅರಸನು ವೀರಭದ್ರೇಶ್ವರ ದೇವಾಲಯಗಳನ್ನು, ತದನಂತರದಲ್ಲಿ ಶಂಕರ, ಪಾರ್ವತಿ ದೇವಾಲಯಗಳನ್ನು ಕಟ್ಟಿಸ್ತಾನೆ. ಅದಲ್ಲದೆ ದೇವಸ್ಥಾನದ ಸುತ್ತಮುತ್ತಲು ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಹಾಗೂ ಗೊಮ್ಮಟೇಶ್ವರ ವಿಗ್ರಹಗಳನ್ನು ಕೂಡ ನಾವು ಕಾಣಬಹುದು. ಪ್ರತಿನಿತ್ಯ ಶ್ರೀ ಕ್ಷೇತ್ರದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ವರ್ಷಕ್ಕೊಮ್ಮೆ ದೀಪೋತ್ಸವ, ಮಹಾರಥೋತ್ಸವ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತವೆ. ಭಕ್ತಾದಿಗಳೆಲ್ಲರೂ ಸೇರಿ ಸಡಗರ ಸಂಭ್ರಮದಿಂದ ತುಂಬ ವೈಭವದಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ರಚಿಸಿಕೊಂಡು ಶ್ರೀಯುತ ರಾಮನಾಥ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ದೇವಸ್ಥಾನದ ಕಾರ್ಯಕಲಾಪಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿರುತ್ತಾರೆ. ದೇವಸ್ಥಾನದ ಎದುರಿಗೆ ಸದಾ ಹರಿಯುವ ಸೋಮನದಿ, ಪರಿಸರ ಮನಸ್ಸಿಗೆ ಮುದವನ್ನು ನೀಡುತ್ತಿದ್ದರೆ, ಶ್ರೀ ವೀರಭದ್ರೇಶ್ವರನು ಸುತ್ತಲಿನ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಕಲ ರೀತಿಯಲ್ಲಿ ರಕ್ಷಣೆ ನೀಡುತ್ತಾ ಬಂದಿರುತ್ತಾನೆ. ನಂಬಿ ಬರುವ ಭಕ್ತರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವ ಅದ್ಭುತ ಕ್ಷೇತ್ರ ಇದಾಗಿದೆ. ಶ್ರೀ ಗೌರಿಶಂಕರನು ತಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ, ತಾವೆಲ್ಲರೂ ಕೂಡ ಒಮ್ಮೆ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡಿ ಎಂದು ಹೇಳುತ್ತಾ ಇವತ್ತಿನ ಪುಟ್ಟ ಲಾಗನ್ನು ಮುಗಿಸ್ತಾ ಇದ್ದೀನಿ. ನಮಸ್ತು ವೀರಭದ್ರಾಯ ರುದ್ರಮನ್ಯ ಸ್ವರೂಪಿಣೆ ಪಾಪನಾಶಾಯ ಶುದ್ಧಾಯ ಶುಭಗಾಯ ಮಹಾತ್ಮನೆ.